ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್. ಬಿಗ್ ಜೆ ಟಿವಿ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಮುಂಜಾನೆ ಮುತ್ತು ಸಂಚಿಕೆಗೆ ಸ್ವಾಗತ. ವಿಶೇಷವಾಗಿ ಈ ದಿನದ ದೇವರ ವಾಕ್ಯದ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯ 57ನೇ ಅಧ್ಯಾಯ ಅಲ್ಲಿ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು, ಅಂದರೆ ದೇವರು, ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಪ್ರಿಯರೇ, ಈ ದಿನ ಸರ್ವಶಕ್ತನಾದಂಥ ದೇವರು ಸದಮಲ ನೆನೆಸಿಕೊಂಡವನು. ಸದಾ ಆತನಿಗೆ ಆದಿ ಅಂತ್ಯ ಯಾವುದೂ ಇಲ್ಲ, ಎಲ್ಲ ಆತನೇ. ಆದ್ದರಿಂದ ಆತನು ವಾಸಿಸುವಂಥ ಸ್ಥಳ ಕೂಡ ನಾವು ನೋಡ್ತೇವೆ, ಅದು ಶಾಶ್ವತ ಲೋಕ. ಶಾಶ್ವತ ಲೋಕ, ಅದಕ್ಕೆ ಆದಿ ಅಂತ್ಯ ಯಾವುದೂ ಇಲ್ಲ, ಶಾಶ್ವತ ಅದು. ಆದ್ದರಿಂದ ಅಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು, ಅಂದರೆ ಆತನಿಗಿಂತ ಮತ್ತೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಆ ದೇವರು ಹೀಗೆ ಹೇಳ್ತಾನೆ. ದೇವರ ವಚನದಲ್ಲಿ ನಾವು ನೋಡ್ತೇವೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜಿಸುವವನಾಗಿದ್ದೇನೆ. ಒಂದು ವೇಳೆ ಈ ದಿನದಲ್ಲಿ ಯಾವ ವಿಷಯದಲ್ಲಿ ನೀನು ಕುಗ್ಗಿ ಹೋಗಿದ್ದೀಯೋ, ಯಾವ ವಿಷಯದಲ್ಲಿ ನಿನ್ನ ಮನಸ್ಸು ಜಜ್ಜಲ್ಪಟ್ಟಿದೆಯೋ, ಆದರೆ ಇವತ್ತು ದೇವರು ಹೇಳ್ತಾನೆ, ನಿನ್ನೊಂದಿಗಿದ್ದು ನಾನು ನಿನ್ನನ್ನು, ನಿನ್ನ ಮನಸ್ಸನ್ನು ನಾನು ಉಜ್ಜೀವಿಸ ಮಾಡುತ್ತೇನೆ ಎಂಬುದಾಗಿ. ಕುಗ್ಗಿ ಹೋಗಬೇಡ್ರಿ ಪ್ರಿಯರೇ, ಭಯ ಪಡಬೇಡ್ರಿ. ಪರಿಸ್ಥಿತಿಗಳನ್ನು ನೋಡಿ ಆ ಪರಿಸ್ಥಿತಿಗಳ ಬಗ್ಗೆ ಕೊರಗಬೇಡ್ರಿ. ಬದಲಾಗಿ ಎಲ್ಲವನ್ನು ಮಾರ್ಪಡಿಸಲು ಶಕ್ತನಾದಂಥ ನಮ್ಮ ಏಕೈಕ ಸತ್ಯವೇದದ ದೇವರು, ಆತನು ಸದಮಲನು, ಆತನು ಶಾಶ್ವತ ಲೋಕದಲ್ಲಿ ಆತನು ನಿತ್ಯವೂ ವಾಸಿಸುವಂಥ ಮಹೋನ್ನತನು. ಆತನು ಅಲ್ಲಿಂದ ಈ ವಚನದ ಮೂಲಕ ಈ ಮುಂಚಾನೆ ವೇಳೆಯಲ್ಲಿ ನಿನ್ನೊಂದಿಗೆ, ನನ್ನೊಂದಿಗೆ ಆತನು ಮಾತಾಡ್ತಾ ಇದ್ದಾನೆ. ನಿನ್ನ ಮನಸ್ಸನ್ನು ಆತನು ಉಜ್ಜೀವಿಸುವುದಕ್ಕೋಸ್ಕರ ಬಂದಿದ್ದಾನೆ ಈ ಮುಂಚಾನೆ ವೇಳೆಯಲ್ಲಿ. ಆದ್ದರಿಂದ ಸೇವಕರೇ, ಎಷ್ಟೋ ಜನ ಈ ದಿನ ಮುಂಜಾನೆ ಪ್ರಾರಂಭವಾಗುವ ಮೊದಲೇ ಯಾಕಪ್ಪ ಈ ದಿನ, ಯಾಕೆ ಈ ದಿನ ಇಷ್ಟು ಬೆಳಗಾಯಿತು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತಿನ ಲೋಕ ಇಂಥ ಒಂದು ಸ್ಥಿತಿಗೆ ಒಳಗಾಗಿರುವುದನ್ನು ನಾವು ನೋಡ್ತೇವೆ. ವಿಶೇಷವಾಗಿ ದೇವರ ಮಕ್ಕಳು ಈ ದಿನ ಮುಂಜಾನೆ ಒಂದು ವೇಳೆ ಯಾಕಪ್ಪ ಬೆಳಗಾಯಿತು ಅನ್ನುವಂಥದ್ದು ಇರುವುದಾದರೆ, ಆದರೆ ಈ ವಾಕ್ಯ ಹೇಳ್ತದೆ, ಇಲ್ಲ, ನಿನ್ನ ನಾನು ಉಜ್ಜೀವಿಸ ಮಾಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾನೆ. ಪಾಸ್ಟರ್, ಆಮೇನ್ ಆಮೇನ್. ಎಸ್, ಇಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾರೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು. ಆತನು ಉನ್ನತ ಲೋಕದಲ್ಲಿದ್ದಾನೆ, ಆದರೆ ಆತನ ಮನಸ್ಸು, ಆತನ ದೃಷ್ಟಿ, ಆತನ ಗಮನ ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡ ದೀನನ ಆತ್ಮದ ಬಳಿಗೆ ಕೇಂದ್ರೀಕೃತವಾಗಿದೆ. ಆತನು ಉನ್ನತ ಲೋಕದಲ್ಲಿದ್ದರೂ ಆತನ ಕಣ್ಣು ಭೂಮಿಯ ಮೇಲೆ ಜಜ್ಜಿ ಹೋದಂಥ ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿ ಅಂತ ಹೇಳಿದರೆ, ನಾನು ಏನಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದು ಮುಟ್ಟಿದ ವ್ಯಕ್ತಿ, ಶೂನ್ಯ ಸ್ಥಾನಕ್ಕೆ ಮುಟ್ಟಿದಂಥ ವ್ಯಕ್ತಿ, ಕಂಪ್ಲೀಟಾಗಿ ನಂದೆಲ್ಲ ಮುಗೀತು ಅನ್ನುವಂಥ ಒಂದು ಸ್ಥಿತಿಗೆ ಬಂದಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ಆತನ ಕಣ್ಣುಗಳು ನೋಡ್ತದೆ. ಆಮೇನ್. ಆತನ ದೃಷ್ಟಿ ಆ ವ್ಯಕ್ತಿಯ ಮೇಲೂ ಇರ್ತದೆ. ಈ ಶಾಶ್ವತ ಲೋಕದಲ್ಲಿ ವಾಸ ಮಾಡುವ ನಿತ್ಯ ನಿವಾಸಿಯಾಗಿರುವ ದೇವರು
ಅತಿ ದೀನನಾಗಿ ನೆಲಮಟ್ಟದಲ್ಲಿರುವಂಥ ವ್ಯಕ್ತಿಯ ಮೇಲೂ ಆತನ ಮನಸ್ಸು, ಆತನ ಗಮನ, ಆತನ ದೃಷ್ಟಿ ಇದ್ದು ಆತನನ್ನು ಉಜ್ಜೀವಿಸ ಮಾಡ್ತೇನೆ ಹೇಳ್ತಾರೆ. ಜಜ್ಜಿ ಹೋದ ಅಂತ ಹೇಳ್ತದೆ. ಜಜ್ಜಿ ಹೋದವರಿಗೆ ನೋಡಿ, ಒಂದು ಏನೋ ತಗೊಂಡು ಜಜ್ಜಿದ್ರೆ ಯಾವ ಪರಿಸ್ಥಿತಿ ಇರ್ತದೆ? ಅದು ಏನೋ ಒಂದು ತಗೊಂಡು ಜಜ್ಜುವ, ಅದೇ ಅದರ ರೂಪವನ್ನೇ, ಆಕಾರವನ್ನೇ ಕಳ್ಕೊಂಡು ಬಿಡ್ತದೆ. ಅಂದರೆ ಛಿದ್ರ ವಿಚ್ಛಿದ್ರ, ಪೀಸ್ ಆಗ್ತದೆ. ಜಜ್ಜಿದ್ರೆ ಪೀಸ್ ಆಗ್ತದೆ, ಹುಡಿ ಆಗ್ತದೆ. ಅಂಥದ್ದಕ್ಕೆ ಪುನರ್ಜನ್ಮ ಕೊಡ್ತೇನೆ ಹೇಳ್ತಾರೆ. ಉಜ್ಜೀವನ ಅಂದ್ರೆ ಏನು? ರಿವೈವ್ ಮಾಡೋದು. ಸತ್ತದ್ದನ್ನು ನಾನು ಜೀವಿಸುವಂತೆ ಮಾಡ್ತೇನೆ. ಸೊ ಇವತ್ತು ನಮ್ಮ ಈ ಬೆಳಗಿನ ಈ ಗಳಿಗೆಯಲ್ಲಿ ದೇವರ ಆತ್ಮನೆ ಹೇಳ್ತಾ ಇರುವಂಥ ಈ ವಾಗ್ದಾನದ ಮೂಲಕ ಬಂದಂಥ ಮಾತೇನೆಂದರೆ, ಒಂದು ವೇಳೆ ಜಜ್ಜಿ ಹೋದ ದೀನ ಮನದೊಂದಿಗೆ, ಅಂದರೆ ಜಜ್ಜಿ ಹೋದಂಥ ನಿನ್ನ ಸ್ಥಿತಿ ಮುಗಿದು ಹೋಯ್ತು, ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ, ಯಾರಿಂದಲೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ರೀತಿ ಲಾಜರನನ್ನು ಸಮಾಧಿಲಿಟ್ಟಾಗೆ, ಸಮಾಧಿಲಿಟ್ಟ ಮೇಲೆ ಅದು ವಾಪಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಪ್ರಾಕೃತ ದಾರಿಯಿಂದಲೂ ಸಮಾಧಿಯಲ್ಲಿಟ್ಟ ವ್ಯಕ್ತಿಯನ್ನು ಜೀವಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆಯೇ ನನ್ನ ಜೀವನದಲ್ಲಿ ಈ ಬೆಳಗಿನಲ್ಲಿ ಕರ್ತನಾಥನು ಮಾತಾಡ್ತಿರೋದೇನೆಂದರೆ, ಯಾರಿಂದಲೂ ಸರಿಪಡಿಸಲಿಕ್ಕೆ ಆಗದಂಥ ಜಜ್ಜಿ ಹೋದ ಪರಿಸ್ಥಿತಿ ನಿಮ್ಮದರಲ್ಲಿ. ಅದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ಕೌಟುಂಬಿಕ ಜೀವನ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಾಗಿರ್ಬೋದು, ಅಥವಾ ನಿಮ್ಮ ಏನೋ ಒಂದು ಭವಿಷ್ಯದ ಕುರಿತಾದಂಥ ನಿಮ್ಮ ಯೋಜನೆಗಳಾಗಿರ್ಬೋದು, ಅಥವಾ ನೀವು ಪ್ರೀತಿಸುವವರ ಜೀವನದಲ್ಲಿ ಆಗುತ್ತಿರುವಂಥ ಅನಾಹುತಗಳಾಗಿರ್ಬೋದು, ಅಥವಾ ನೀವು ಪ್ರಿಯರನ್ನು ಕಳ್ಕೊಂಡಂಥ ಶಾಟ್ರಾದಂಥ ಪರಿಸ್ಥಿತಿ ಇರ್ಬೋದು. ಜಜ್ಜಿ ಹೋದ ಒಟ್ಟು ಕ್ರಶ್ ಆದಂಥ ಪರಿಸ್ಥಿತಿ, ಪುಡಿಯಾಗಿ ಹೋಗಿದ್ದೇನೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಪಾಸ್ಟರ್, ಈಗ ನೀವು ಹೇಳಿದರೆ ಪ್ರಿಯರನ್ನು ಕಳ್ಕೊಂಡ ಪರಿಸ್ಥಿತಿ ಅಂತೇಳಿ ಹೇಳಿ, ಇವತ್ತು ಅನೇಕ ಸಾರಿ ಕೆಲವು ಕಡೆ ನಾನು ಕೇಳಿದ ಪ್ರಕಾರ ಯಾಕಂತೇಳಿ ಪ್ರಿಯರು ಕೂಡ ಕಳ್ಕೊಳ್ಳಿಕ್ಕೆ ರೆಡಿಯಾಗಿರ್ತಾರೆ. ಇದು ಬೇಡ ಅನ್ನುವಂಥ ಸ್ಥಿತಿಗೆ ಬಂದು ಬಿಡುವಂಥ ಪರಿಸ್ಥಿತಿ ಕೂಡ ಇದೆ. ಅದು ವಾಕ್ಯವೇ ಹೇಳುವಂತೆ ಕಡೆ ದಿವಸಗಳಲ್ಲಿ ಪ್ರೀತಿ ತಣ್ಣಗಾಗ್ತದೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ಆ ರೀತಿ ಆಗಿಬಿಡ್ತೇವೆ. ಆದರೆ ಇಲ್ಲಿ ದೇವರು ಹೇಳ್ತಾನೆ, ದೇವರು ಮಾತ್ರ ತಣ್ಣಗಾಗೋದಿಲ್ಲ. ನಾವು ಪ್ರೀತಿ ಕಳ್ಕೊಳ್ತೇವೆ, ದೇವರು ನಮ್ಮ ಮೇಲಿನ ಪ್ರೀತಿ ಕಳ್ಕೊಳ್ಳೋದಿಲ್ಲ. ಯಾಕೆ ಕಳ್ಕೊಳ್ಳೋದಿಲ್ಲ? ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರಂತ ಅವರು ಪ್ರೂವ್ ಮಾಡಲಿಕ್ಕೋಸ್ಕರ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ಆತನನ್ನು ಕೊಟ್ಟದ್ರಿಂದ ಅವರ ಪ್ರೀತಿ ಕಡಿಮೆ ಆಗುವುದೇ ಇಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ಜಜ್ಜಿ ಕ್ರಶ್ ಆಗಿ ಹೋದಂಥ ನಿನ್ನ ಮನಸ್ಸೇನಿದೆ, ಅಂದರೆ ನಿನ್ನ ಮನಸ್ಸಿಗೆ ಯಾವುದಾಗಿದೆ ಕ್ರಶ್ ಆಗೋದು ಅಂದ್ರೇನು? ಒಂಥರ ಮೆಂಟಲ್ ಕೇಸ್ ಆದಾಗ ಆಗಿರ್ಬೋದು. ನಾನು ಲೈಫೇ ಬೇಡ, ನನ್ನ ಮನಸ್ಥಿತಿ ಸಂಪೂರ್ಣ ಸಮತೋಲನವನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿರ್ಬೋದು. ಈ ದಿನವನ್ನು ಯಾಕಪ್ಪ ನೋಡಿದೆ ಅನ್ನುವಂಥ ಸ್ಥಿತಿ. ಅನೇಕರು ಬೆಳಗ್ಗೆ ಹಾಕೈತೆ ಅನ್ನೋದು ರಾತ್ರಿ ಯಾಕೆ ರಾತ್ರಿಗೆ ಹೋಗಿ ಒಂದು ಹೆದರಿಕೆ, ಬೆಳಗಾದಾಗ ಇನ್ನೊಂದು ಹೆದರಿಕೆ. ಅಂದರೆ ಈ ಜಜ್ಜುವಿಕೆ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಇಲ್ಲದಿರ್ಬೋದು, ಅದು ನಮ್ಮ ಇಮೋಷನಲ್ ಆಗಿ, ಸೈಕಾಲಜಿಕಲ್ ಆಗಿ, ಸೆಂಟಿಮೆಂಟಲ್ ಆಗಿ ಒಡೆಯಲ್ಪಟ್ಟಾಗ, ನಮ್ಮ ಹೃದಯಗಳು ಒಡೆದಾಗ, ಅದು ಫಿಸಿಕಲ್ ಬಾಡಿ ಒಡೆಯೋದಕ್ಕಿಂತಲೂ ಭಾಳ ಡೇಂಜರಸ್. ಅದು ಭಾಳ ಘೋರವಾದ ಯಾತನೆ. ಅಂಥ ಸ್ಥಿತಿಯಲ್ಲಿದ್ದರೆ ಅವ್ರು ಹೇಳ್ತಾರೆ, ಅಂಥವನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು, ಅದನ್ನು ನಾನೀಗ ಪೀಸ್ ಆಗಿದ್ದನ್ನು, ಕ್ರಶ್ ಆಗಿ ಹೋಗಿದ್ದನ್ನು ನಾನೇನು ಮಾಡ್ತೇನೆ, ಹೊಸ ಜೀವ ಅದಕ್ಕೆ ಕೊಡ್ತೇನೆ. ಅಂದರೆ ಲಾಜರನು ಎದ್ದು ಬಂದ ಹಾಗೇನೆ. ಲಾಜರನ ಬಾಡಿ ಏನಾಗಿತ್ತು? ಸಮಾಧಿ ಒಳಗೆ ಬಟ್ಟೆ ಎಲ್ಲ ಸುತ್ತಿ ಹಾಕಿ ಬ್ಯಾಂಡೇಜ್ ಮಾಡಿ ಮೇಲೆ ಕಲ್ಲು ಹಾಕಿ ಆಗಿತ್ತು. ಇದ್ದವ್ರ ಪಕ್ಕದಲ್ಲಿದ್ದವ್ರು ಹೇಳಿದ ಪ್ರಕಾರ ವಾಸನೆ ಬರಬೇಕಿತ್ತು. ಹಾಗೆಯೇ ಒಂದು ವೇಳೆ ನಮ್ಮ ಜೀವನ ಇವತ್ತು ಕ್ರಶ್ ಆಗಿ ವಾಸನೆ ಬರ್ತದೆ, ಯಾರಿಗೂ ಬೇಡ ಅನ್ನೋ ಪರಿಸ್ಥಿತಿ ಇದ್ದರೆ, ಯಾರಿಗೂ ಬಿಡಿ ನಮಗೆ ಆ ವಾಸನೆ ನೋಡೋಕ್ಕೆ ಬೇಡ ಅನ್ನೋ ಪರಿಸ್ಥಿತಿ ಇದ್ದರೂ ಸಹ ಕರ್ತನ ಹೇಳ್ತಾ ಇದ್ದೇನೆ, ಅದಕ್ಕೆ ನಾನು
ಹೊಸ ಜೀವ ತರ್ತೇನೆ, ಒಂದು ಹೊಸ ಪ್ರಾರಂಭ, ನೂತನವನ್ನು ಮಾಡ್ತೇನೆ. ಹಳೆಯದನ್ನು ತೆಗೆದುಹಾಕಿ ಹೊಸತನ್ನು ನಾನು ಮಾಡ್ತೇನೆ. ಆಮೆನ್. ಹಳೆಯ ಸ್ಥಿತಿಯನ್ನು ಬದಲಾಯಿಸಿ ನೂತನಗೊಳಿಸ್ತೇನೆ. ಈಗೋ ಪೂರ್ವ ಸ್ಥಿತಿ ಎಲ್ಲವಾಯಿತು, ಎಲ್ಲ ನೂತನವಾಯಿತು. ಇದನ್ನು ಮಾಡಲಿಕ್ಕೆ ಆತನಿಂದ ಮಾತ್ರ ಸಾಧ್ಯ. ಅದಕ್ಕೆ ಇದೆಲ್ಲ ದೇವರಿಂದಲೇ ಆಯಿತು, ಮನುಷ್ಯರಿಂದ ಆಗೋದಿಲ್ಲ. ಇಲ್ಲಿ ಕರ್ತನ ಹೇಳ್ತದೆ, ನಾನು ಅದನ್ನು ಮಾಡ್ತೇನೆ. ನಾನು ದೂರ ಇದ್ದೇನೆ ಅಂತ ಹಾಗೆ ಆಲೋಚನೆ ಮಾಡಬೇಡಿ. ನಾನು ಉನ್ನತ ಲೋಕದಲ್ಲಿದ್ದೇನೆ ಅಂತ ನೀವು ಟೆನ್ಷನ್ ಮಾಡಬೇಡಿ. ದೇವರು ಯಾವುದೋ ಮೂಲೆಯಲ್ಲಿದ್ದಾರೆ, ನಮ್ಮೊಟ್ಟಿಗೆ ಯಾರಿದ್ದಾರೆ ಅನ್ನೋ ಆಲೋಚನೆ ಮಾಡಬೇಡಿ. ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ದೀನ ಮನದೊಂದಿಗೆ ಇದ್ದು ಜೊತೆಗಿದ್ದು ಅದಕ್ಕೆ ಜೀವ ತುಂಬುತ್ತೇನೆ. ಯಾರನ್ನು ಕಳಿಸಿ ಜೀವ ತುಂಬಿಸುವುದಿಲ್ಲ, ನಾನೇ ಇದ್ದು ಜೀವ ತುಂಬಿಸ್ತೇನೆ. ಹಾಗಾಗಿ ಪ್ರೀತಿಯ ಬಿಗ್ ಜೆ ವೀಕ್ಷಕ ಬಂಧುಗಳೇ, ಇವತ್ತು ನೀವು ಎಂಥ ಕ್ರಸ್ಟ್ ಕಂಡೀಷನಲ್ಲಿದ್ದರು, ಹುಡಿಯಾಗಿ ಜಜ್ಜಿ ಹೋಗಿದ್ದೀರಂತ ಅನ್ನಿಸ್ತಾ ಇದ್ದರು, ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಭಾವನೆಗಳೆಲ್ಲ ಛಿದ್ರ ವಿಛಿದ್ರವಾಗಿ ಬಿದ್ದಿದ್ರು, ಉನ್ನತ ಲೋಕದಲ್ಲಿ, ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವಂಥ ದೇವರು ಹೇಳ್ತಿದ್ದ, ನಾನು ನಿನ್ನೊಂದಿಗೆ ಇದ್ದು ಅದನ್ನು ಬದಲಾಯಿಸ್ತೇನೆ, ಅದಕ್ಕೆ ಹೊಸ ಜೀವ ಕೊಡ್ತೇನೆ, ಹಳೆಯದನ್ನು ತೆಗೆದಾಗಿ ಹೊಸದನ್ನು ಮಾಡ್ತೇನೆ ಅಂತ ಹೇಳ್ತಿರುವಂಥ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ಆತನ ಮೇಲೆ ಭರವಸೆ ಬಿಡಿ, ಆತನಲ್ಲಿ ನಿಮ್ಮ ಜೀವಿತನ ಸಮರ್ಪಣೆ ಮಾಡಿಕೊಡಿ. ಒಂದು ವೇಳೆ ಎಲ್ಲೋ ನಿಮ್ಮ ಜೀವನದಲ್ಲಿ ಕರ್ತನ ಜೊತೆಗೆ ಸರಿ ಮಾಡಿಕೊಳ್ಬೇಕಾದ ವಿಷಯಗಳಿದ್ರೆ, ಅಂಥ ಪಾಪಗಳಿದ್ರೆ, ಅಂಥ ದೋಷಗಳಿದ್ರೆ, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಬಿಟ್ಬಿಟ್ರೆ ದೀನತೆಯೊಂದಿಗೆ, ಈ ಹುಡಿಯಾಗಿ ನಾಶ ಆಗೋದಕ್ಕಿಂತ ಆತನ ಬಳಿ ಬಂದು ನಾವೇ ಹುಡಿಯಾಗಿ ಕ್ಷಮೆಯನ್ನು ಕೇಳೋದಾದರೆ, ಆತನ ಮಗನ ರಕ್ತ ನಮ್ಮ ಸಕಲ ಪಾಪಗಳನ್ನು ಕ್ಷಮಿಸಿಬಿಟ್ಟು ಎಲ್ಲ ಅನೀತಿಯಿಂದ ನಮ್ಮನ್ನು ಶುದ್ಧಗೊಳಿಸಿ ದೇವರ ಮಕ್ಕಳಾಗಿ ನೂತನ ಜೀವನಕ್ಕೆ ಹೋಗುವಂಥ ಕೃಪೆಯನ್ನು ಕೊಡುವಂಥವನಾಗಿದ್ದಾನೆ. ಇವತ್ತು ಆತನ ಬಳಿಗೆ ಬನ್ನಿ. ಆತ ನಿಮ್ಮನ್ನು ಎಲ್ಲ ಸ್ಥಿತಿಯಿಂದ ಬದಲಾಯಿಸಿ ಜೊತೆಗಿದ್ದು ನಿಮ್ಮೊಂದಿಗೆ ಹೊಸ ಜೀವದ ಅನುಭವದಲ್ಲಿ ಆತನನ್ನು ಅನುಭವಿಸುವಂತೆ ಆತನನ್ನು ಸಹಾಯ ಮಾಡ್ತಾನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಆಮೇಲೆ ಆಮೇಲೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.